ಕೈದಿಗಳ ಜೊತೆ ಮಾತನಾಡ್ತಾ ಇಲ್ವಂತೆ ದರ್ಶನ್. ನಿಮ್ಮ ಸಹವಾಸ ಸಾಕಪ್ಪ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಏಕಾಂಗಿಯಾಗಿ ಕುಳಿತಿದ್ದಾರೆ. ಜೊತೆಲಿದ್ದವ್ರ ಜೊತೆ ಮಾತಾಡ್ತಾ ಇಲ್ಲ ದರ್ಶನ್. ಸಹಕೈದಿಗಳ ಜೊತೆ ಮಾತನಾಡ್ತಾ ಇಲ್ಲ. ಧನರಾಜ್, ವಿನಯ್, ಪ್ರದೋಷ್ ಜೊತೆ ಅವರು ಒಂದು ರೂಮ್ ಶೇರ್ ಮಾಡಿದ್ದಾರೆ ಸದ್ಯಕ್ಕೆ ಅಲ್ಲಿರುವಂತ ಜೈಲಿನಲ್ಲಿ. ಯಾರೊಂದಿಗೂ ಕೂಡ ದರ್ಶನ್ ಮಾತಾಡ್ತಾ ಇಲ್ಲ. ಇಲ್ಲಿ ತನಕ ಒಂದು ಊಟಕ್ಕೆ ಹೋದ್ರು ಕೂಡ ಫ್ರೆಂಡ್ಸ್ ಗ್ಯಾಂಗ್ ನ ಕಟ್ಕೊಂಡು ಹೋಗ್ತಾ ಇದ್ದ ದರ್ಶನ್ಗೆ ಈಗ ಫ್ರೆಂಡ್ಸ್ಗಳ ಸಹವಾಸವನ್ನೇ ಸಾಕಪ್ಪ ಅನ್ನುವ ಮಟ್ಟಕ್ಕೆ ಬಹುಶಃ ರೋಸಿ ಹೋಗ್ಬಿಟ್ರ ಈ ಪ್ರಕರಣ ಆದಾಗಿನಿಂದ ಗೊತ್ತಿಲ್ಲ. ಹಾಗೆ ಕಾಣಿಸ್ತಾ ಇದೆ ಮುಖಭಾವ ಮತ್ತು ಅವರ ಅಂದ್ರೆ ಅವ್ರೀಗ ನಡ್ಕೊಳ್ತಾ ಇರೋ ರೀತಿ. ಸಹಕೈದಿಗಳ ಜೊತೆ ಮಾತನಾಡಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ದರ್ಶನ್. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಇದ್ದಾರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಮರೀಶ್ ನೀಡ್ತಾರೆ. ಅಗೇನ್ ಅಮರೀಶ್, ಒಂದು ಊಟಕ್ಕೆ ಹೋದ್ರು, ಒಂದು ಚಿಕ್ಕ ಪುಟ್ಟ ಪಾರ್ಟಿಗೂ ದರ್ಶನ್ ಇಡೀ ಗ್ಯಾಂಗ್ನೇ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಫ್ರೆಂಡ್ಸ್ ಗಳ ಮುಖ ನೋಡ್ಬಿಟ್ರೆ ಸಾಕಪ್ಪ ಇವ್ರ ಸಹವಾಸ ನಂಗೆ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ ಅವ್ರಿಗೆ. ಇದೆಯಾ? ಖಂಡಿತವಾಗೂ ಹೇಳಿ, ವಿನಯ್ ಇರ್ಬೋದು, ಪ್ರದೀಪ್ ಇರ್ಬೋದು, ಧನರಾಜ್ ಜೊತೆಲೇ ಇದ್ದಾರೆ. ಒಂದೇ ಕೊಠಡಿಯಲ್ಲಿ 4 ಜನ ಇದ್ರು ಸಹ ಸರಿಯಾಗಿ ಮಾತಾಡೋದಕ್ಕೂ ಹೋಗ್ತಾ ಇಲ್ಲ. ಆದ್ರೆ ಒಂದ್ ರೀತಿ ಸ್ನೇಹಿತರ ಮೇಲೂ ಬೇಜಾರಾಗಿದ್ದಾರೆ ಅಂತ ಗೊತ್ತಾಗ್ತಿರೋಂಥದ್ದು. ಅಂದ್ರೆ ಯಾರು ಮಾತಾಡ್ತಿದ್ರು ಸಹ ಹೆಚ್ಚಿಗೆ ಮಾತಾಡ್ತಿಲ್ಲ. ನನ್ನ ಪಾಡಿಗೆ ನನ್ನ ಒಂದು ಬಿಟ್ಬಿಡ್ರಪ್ಪ, ನಾನು ಆರಾಮಾಗಿ ಇರ್ತೀನಿ, ನಾನು ಆರಾಮಾಗಿ ಇರ್ತೀನಿ, ಸ್ವಲ್ಪ ನನಗೆ ರಿಲ್ಯಾಕ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಜೈಲು ಅಧಿಕಾರಿಗಳು ಪ್ರತಿದಿನ ಆತನನ್ನ ಮಾತಾಡಿಸುವಂತ ಕೆಲಸವನ್ನ, ದರ್ಶನನ್ನ ಮಾತಾಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಸಿಬ್ಬಂದಿಯು ಸಹ ಆಗಾಗ ಹೋಗಿ ಅವರನ್ನ ಮಾತಾಡಿಸ್ತಾರೆ. ಆದ್ರೆ ಯಾರ ಜೊತೆನೂ ಸಹ ಹೆಚ್ಚಿಗೆ ಮಾತಾಡ್ತಿಲ್ಲ. ಜೊತೆಗೆ ಅಲ್ಲಿಂದ ಏನು ಬೇರೆ ಕೈದಿಗಳು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರಿಗೂ ಸಹ ಮಾತಾಡಕ್ಕೆ ಮುಂದೆ ಬರ್ತಿಲ್ಲ. ಅಂದ್ರೆ ವಿಶೇಷ ಭದ್ರತಾ ಕೊಠಡಿ ಆಗಿರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಇರೋ ಬೇರೆ ಆರೋಪಿಗಳು ಅಷ್ಟೇ ಓಡಾಡ್ತಾರೆ. ಜೊತೆಗೆ ಜೀವಾವಧಿ ಶಿಕ್ಷೆ ಅನುಭವಿಸಿರುವಂತಹ ಕೈದಿಗಳು ಅವರ ಯೋಗಕ್ಷೇಮ ಇರ್ಬೋದು, ಅಲ್ಲಿ ಸ್ವಚ್ಛತೆ ಮಾಡುವಂತ ಹೋದಾಗ್ಲೂ ಸಹ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ತನಕ ದರ್ಶನ್ ಹೆಚ್ಚು ಕಾಲ ಯಾರ ಜೊತೆನೂ ಮಾತಾಡ್ತಿಲ್ಲ. ಪ್ರತಿ ಬಾರಿ ಆತ ಮನೆಯಿಂದ ಆಚೆ ಹೋಗ್ಲಿ ಅಥವಾ ಎಲ್ಲೇ ಊಟಕ್ಕೆ ಹೋಗ್ಲಿ ಆತನ ಜೊತೆ ಒಂದು ಟೀಮೇ ಇರ್ತಿತ್ತು. ಆದ್ರೆ ಈಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಎಲ್ಲ ಒಂದ್ ಕಡೆಗೆ ಸ್ನೇಹಿತರು ಅಥವಾ ಅವರ ಸಹಪಾಠಿಗಳಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರ ಅಥವಾ ಪಶ್ಚಾತ್ತಾಪ ಆಗ್ತಾ ಇದೆಯಾ ಈ ಪ್ರಕರಣದಲ್ಲಿ ಅಂತೇಳಿ ಒಂದು ಅನಿಸ್ತಾ ಇರೋಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಿನ್ನೆನೂ ಸಹ ಜೈಲ್ ಹತ್ರ ಬಂದಿದ್ರು. ನಿನ್ನೆ ಜೈಲ್ ರಜಾ ಇದ್ದ ಕಾರಣ ಯಾರು ಸಹ ಭೇಟಿಗೆ ಅವಕಾಶ ಆಗಿಲ್ಲ. ಆದ್ರೆ ಇವತ್ತು 10 ಗಂಟೆ ನಂತರ ಸಾಕಷ್ಟು ಜನ ಬರುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಯಾರನ್ನಾದ್ರೂ ಅಭಿಮಾನಿಗಳನ್ನ ಅಥವಾ ಬೇರೆ ಅವರ ಸಂಬಂಧಿಕ ಇರ್ಬೋದು ಅಥವಾ ಮನೆಯವರು ಇರ್ಬೋದು, ಯಾರೇ ಬಂದ್ರು ಅವ್ರನ್ನ ಭೇಟಿಗೆ ಅವಕಾಶ ಮಾಡ್ಕೊಡ್ತಾರ, ಇಲ್ಲ ದರ್ಶನ್ ಇವತ್ತು ಮಾತಾಡದೆ ಯಾರ ಜೊತೆ ಭೇಟಿ ಆಗಲ್ಲ ಅಂತ ವಾಪಸ್ ಕಳಿಸ್ತಾರ, ಅದನ್ನು ಕಾದ್ ನೋಡ್ಬೇಕಾಗಿರುತ್ತದು. ವಿದ್ಯಾ, ಸಹಕೈದಿಗಳ ಜೊತೆ ಮಾತನಾಡೋಕೆ ಒಂದು ಅವ್ರ ಸಹಕಾರವನ್ನ ತೋರಿಸ್ತಾ ಇಲ್ಲ. ಸಾಕಪ್ಪ ಸಾಕು ಇವ್ರ ಸಹವಾಸವನ್ನ ಹಂಗ ಆಗ್ಬಿಟ್ಟಿದೆ. ಈ ಕಡೆ ಊಟ ಹೋಗುತ್ತಾ ಇಲ್ಲ, ಮಾನಸಿಕ ಒತ್ತಡ